ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರರೇ, ದೇವಭಕ್ತರೇ, ದೇವಜನರೇ, ಎಲ್ಲ ಹಿರಿಯರೇ, ನಿಮ್ಮೆಲ್ಲರಿಗೂ ಕಲ್ವಾರಿಯ ನಾಯಕನು, ನಮಗಾಗಿ ಸ್ವಪ್ರಾಣವನ್ನು ಅರ್ಪಿಸಿದಾತನು, ನಮ್ಮನ್ನು ಪ್ರೀತಿಸುವಾತನು ಆಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ದೇವಜನವೇ, ಇವತ್ತಿನ ದಿನ ಗುಡ್ ಫ್ರೈಡೇ ಎಂಬುದಾಗಿ, ಶುಭ ಶುಕ್ರವಾರ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಅನೇಕರ ಮನಗಳಲ್ಲಿ ಗುಡ್ ಫ್ರೈಡೆಯ ಬಗ್ಗೆ ಸಂಶಯಗಳು ಇರಬಹುದು. ಗುಡ್ ಫ್ರೈಡೇ ಹೇಗೆ ಬಂತು? ಇದರ ಪ್ರಾಮುಖ್ಯತೆ ಏನು? ಇದರ ಇತಿಹಾಸವೇನು? ಗುಡ್ ಫ್ರೈಡೇ ದಿನವನ್ನು ಹೇಗೆ ನಾವು ನೆನೆಸಬೇಕು? ಇದೆಲ್ಲವನ್ನು ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದೇವಜನವೇ, ಈ ಭೂಮಿಯ ಮೇಲೆ, ಈ ಜಗತ್ತಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಟ್ರೆಂಡಿಂಗ್ ಆಗಿರುವಂಥ ನ್ಯೂಸ್ಗಳು ಬರ್ತಲೇ ಇರುತ್ತವೆ. ರಾತ್ರೋರಾತ್ರಿ ಕೆಲವು ಹಾಡುಗಳು ಫೇಮಸ್ ಆಗೋಗುತ್ತವೆ, ಕೆಲವು ಜೋಕಗಳು, ಕೆಲವು ಕಾರ್ಯಗಳು, ಕೆಲವು ಕೊಲೆಗಳು, ಕೆಲವು ಮಾತುಗಳು, ಅನೇಕವು ಈಗಿನ ಕಾಲದಲ್ಲಿ ಟ್ರೆಂಡಿಂಗ್ ಆಗೋಗುತ್ತವೆ. ಟ್ರೆಂಡಿಂಗ್ ಅಂದರೆ ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಆದರೆ ಏನಾಗುತ್ತೆ ಗೊತ್ತಾ? ರಾತ್ರಿ ಫೇಮಸ್ ಆಗಿ ನಾಳೆ ಇಲ್ಲದೆ ಹೋಗ್ಬಿಡ್ತಾರೆ. ಕೆಲವು ದಿನಗಳು ಫೇಮಸ್ ಆಗಿ ನಂತರ ಅವರು ಎಲ್ಲಿರುತ್ತಾರೋ ಗೊತ್ತಿರೋದಿಲ್ಲ. ಆ ರೀತಿಯಾಗಿ ಆಗಿರುವಂಥವರು ಲೆಕ್ಕವಿಲ್ಲದಷ್ಟು ಜನ. ಆದರೆ ನಿಮಗೆ ಗೊತ್ತಾ, ಈ ಗುಡ್ ಫ್ರೈಡೇ ಅನ್ನುವಂಥ ಈ ಒಂದು ಕಾರ್ಯವು ಯಾವತ್ತಿಗೂ ಫೇಡ್ ಆಗಿಲ್ಲ, ಟ್ರೆಂಡಿಂಗ್ ಆಗೇ ಇದೆ. ಹಾಲೆಲೂಯ. ಅದರರ್ಥ, ಈ ಗುಡ್ ಫ್ರೈಡೆಯನ್ನು ವಿರೋಧಿಸುವವರು, ತಪ್ಪು ಕಂಡುಹಿಡಿಯುವವರು, ಇದು ಯಾಕೆ ಏನು ಅನ್ನುವುದರ ಮಾತನ್ನು ಬಿಟ್ಟರೆ, ಗುಡ್ ಫ್ರೈಡೆಯ ದಿನ ಎಲ್ಲ ಚರ್ಚ್ಗಳು, ಪ್ರಪಂಚದ ಎಲ್ಲ ಸಭೆಗಳು, ಎಲ್ಲ ದೇವಜನರುಗಳು ಕೂಡ ಯೇಸು ಕ್ರಿಸ್ತನ ತ್ಯಾಗವನ್ನು, ಯೇಸು ಕ್ರಿಸ್ತರು ಮಾಡಿದಂಥ ಆ ಒಂದು ಕಲ್ವಾರಿಯ ಪ್ರೀತಿಯ ಕಾರ್ಯವನ್ನು ನೆನೆಸಿಕೊಳ್ಳುವಂಥವರಾಗಿರುತ್ತಾರೆ. ಈ ದಿನ ಇದ್ದು ನಾಳೆ ಇಲ್ಲದೆ ಹೋಗುವಂಥ ನ್ಯೂಸ್ ಅಲ್ಲ ಇದು. ಇದು ಎವರ್ ಪ್ರೆಸೆಂಟ್ ಟ್ರೆಂಡಿಂಗ್ ಟಾಪಿಕ್. ಅಂದರೆ ಯಾವಾಗಲೂ ಟ್ರೆಂಡಿಂಗಲ್ಲಿರುವಂಥದ್ದು ಗುಡ್ ಫ್ರೈಡೇ ಅನ್ನುವಂಥದ್ದು, ಶುಭ ಶುಕ್ರವಾರ ಎನ್ನುವಂಥದ್ದು. ಹೌದು ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ನಾವು ಯಾವಾಗ ಶಿಲುಬೆಯನ್ನು ನೋಡುತ್ತೇವೋ ಕೃಪೆಯನ್ನು ನೋಡುವಂಥವರು ಆಗುತ್ತೇವೆ ಎಂಬುದಾಗಿ. ಶಿಲುಬೆಯನ್ನು ನೋಡುವ ಪ್ರತಿಯೊಬ್ಬರೂ ಕೃಪೆಯನ್ನು ನೋಡುವಂಥವರು ಆಗಿರುತ್ತಾರೆ. ಯೇಸು ಕ್ರಿಸ್ತನು ಅನೇಕ ನಿಂದನೆಗಳನ್ನು, ನೋವುಗಳನ್ನು ಅನುಭವಿಸಿದಂಥ ಸಂದರ್ಭ ಈ ದಿನ ಆಗಿದೆ. ತನಗಿಷ್ಟವಾದಂಥ ಒಬ್ಬ ಶಿಷ್ಯನು ಪೇತ್ರನಿಂದ ತೆಗಳಲ್ಪಟ್ಟಂಥ ದಿನ, ಆತನು ಯಾರೂ ನನಗೆ ಗೊತ್ತಿಲ್ಲ ಎಂದು ಹೇಳಿದಂಥ ದಿನ, ತನ್ನ ಶಿಷ್ಯರಲ್ಲಿ ಇಸ್ಕರಿಯೋತ ಯೂದನು ಹಿಡಿದುಕೊಡಲ್ಪಟ್ಟಂಥ ದಿನ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ತನಗೆ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿದವರೇ ಈ ದಿನ ಕೈಗಳನ್ನು ಎತ್ತಿ ಇವನನ್ನು ಶಿಲುಬೆಗೆ ಹಾಕು ಎಂದು ಹೇಳುವಂಥ ಜನರನ್ನು ನಾವು ನೋಡುತ್ತಾ ಇದ್ದೇವೆ. ಅಂದರೆ ತಿರಸ್ಕರಿಸಲ್ಪಟ್ಟು ಅನೇಕ ನೋವನ್ನು ಅನುಭವಿಸಿದನು, ನಿರಾಕರಣೆಗೆ ಒಳಗಾದನು, ವಿಶ್ವಾಸಘಾತಕಕ್ಕೆ ಒಳಗಾದನು, ಭಯಂಕರವಾದ ವೇದನೆಗೆ ಒಳಗಾದನು. ಆದರೂ ಆತನ ಅತಿ ಶ್ರೇಷ್ಠವಾದ ಪ್ರೀತಿಯನ್ನು, ಅನೇಕ ಕಾರ್ಯಗಳನ್ನು ನಮಗೆ ತೋರಿಸಿಕೊಟ್ಟನು. ಅದನ್ನು ನಾವು ಧ್ಯಾನ ಮಾಡೋಣ. ಈಗ ಸ್ವಲ್ಪ ಆ ವಿಷಯದಲ್ಲಿ, ಈಗ ಕೆಲವರು ಈ ರೀತಿಯಾಗಿ ಮಾತಾಡ್ಕೊಳ್ತಾರೆ. ಏನಂತ? ಗುಡ್ ಫ್ರೈಡೇ ಅಂತಪ್ಪ, ಯೇಸು ಇವರಿಗೆ ಸತ್ತಿದ್ದು ಗುಡ್ ಅಂತೆ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಏನೋ ಹೇಳಬೇಕು. ಕೆಲವರು ತಮಾಷೆಗೆ, ಕೆಲವರು ಗೊತ್ತಿಲ್ಲದೆ ಹೀಗೆ ಹಾಗೆ ಮಾತಾಡಿಕೊಳ್ಳುತ್ತಾರೆ. ಗುಡ್ ಫ್ರೈಡೇ ಅನ್ನುವಂಥದ್ದು ಹೇಗೆ ಬಂತು? ನಮಗೆ ಶುಭ ಶುಕ್ರವಾರ ಅನ್ನೋದು ಹೇಗೆ ಬಂತು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನನ್ನ ಪ್ರಿಯ ದೇವಜನವೇ, ಈ ಒಂದು ಗುಡ್ ಫ್ರೈಡೆಯನ್ನು ಹೋಲಿ ಫ್ರೈಡೇ ಅಂತ ಹೇಳಿ, ಸಾರೋಫುಲ್ ಫ್ರೈಡೇ ಅಂತ ಹೇಳಿಬಿಟ್ಟು, ದುಃಖದ ಶುಕ್ರವಾರವೆಂತಲೂ, ಅದೇ ರೀತಿಯಲ್ಲಿ ಪರಿಶುದ್ಧವಾರವಂತಲೂ, ಶುಭ ಶುಕ್ರವಾರವಂತಲೂ ಅಂತ ಕರೀತಾ ಇರ್ತಾರೆ. ಇಲ್ಲಿ ಗುಡ್ ಅಂತ ಹೇಳುವಾಗ ಹಳೆಯ ಇಂಗ್ಲೀಷ್ನಲ್ಲಿ ಇದಕ್ಕೆ ಸರಿಸಮಾನವಾದಂಥ ಪದವು ಹೋಲಿ ಆಗಿತ್ತು. ಅಂದರೆ ಶುಭ ಅನ್ನುವಂಥದ್ದು, ಒಳ್ಳೆಯದು ಅನ್ನುವುದಕ್ಕೆ ಕನ್ನಡ ಭಾಷೆಯಲ್ಲಿ ಶುಭ ಅಂತ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದು ಹಳೆಗನ್ನಡದಲ್ಲಿ
ಗುಡ್ ಅನ್ನುವುದಕ್ಕೆ ಹೋಲಿ ಅಂತ ಇತ್ತು. ಕೆಲವು ಸಾರಿ ಒಳ್ಳೆ ಕಾಲ ಬರುತ್ತದೆ ಅಂತ ನಾವು ಹೇಳುತ್ತೇವಲ್ವಾ. ಒಳ್ಳೆ ಕಾಲ, ಶುಭ ಗಳಿಗೆ ಬರುತ್ತದೆ ಅಂದರೆ ಗುಡ್ ಟೈಡ್ ಅಂತ ಹೇಳುತ್ತಾರೆ. ಈ ಗುಡ್ ಟೈಡ್ ಅನ್ನುವಂಥದ್ದು ಶುಭಗಳಿಗೆ ಶುಭ ಕಾಲ ಬರುತ್ತದೆ ಎಂದು ಹೇಳುವಂಥದ್ದು. ಅದೇ ರೀತಿಯಲ್ಲಿ ಕೆಲವರು ಏನು ಮಾಡ್ತಾರೆ, ಗುಡ್ ಬಾಯ್ ಅಂತ ಹೇಳ್ತಾರೆ. ಈಗ ಗುಡ್ ಬಾಯ್ ಅಂತ ಹೇಳುವಂಥದ್ದನ್ನು ನೀವೇನಾದರೂ ಗೂಗಲಲ್ಲಿ ನೀವು ಹುಡುಕಿ ನೋಡುವುದಾದರೆ ಗುಡ್ ಬಾಯ್ಗೆ ನಿಜವಾದಂಥ ಅರ್ಥ ಏನಪ್ಪ ಅಂದರೆ ಗಾಡ್ ಬಿ ವಿತ್ ಯು, ಇಲ್ಲವೇ ಗಾಡ್ ಬಿ ವಿತ್ ಹೀ ಅನ್ನುವಂಥ ಮಾತು. ಗಾಡ್ ಬಿ ವಿತ್ ಯು ಈ ಅನ್ನುವಂಥ ಮಾತು, YEE ಎನ್ನುವಂಥದ್ದು. YE ಅಂದರೆ ಹಳೆಯ ಕನ್ನಡ, ಹಳೆಯ ಇಂಗ್ಲಿಷ್ ಭಾಷೆಯಲ್ಲಿ ಯು ಅಂತ ಅರ್ಥ. ಗಾಡ್ ಬಿ ವಿತ್ ಈ ಅಂತ ಇದ್ರು ಸಿಂಪಲ್ ಆಗಿ ಗಾಡ್ ಬಿ ವಿತ್ ಯು ಅನ್ನುವಂಥದ್ದನ್ನು ಕೊನೆಗೆ ಗುಡ್ ಬಾಯ್ ಮಾಡ್ಕೊಂಡ್ಬಿಟ್ರು. ಗಾಡ್ ಬಿ ವಿತ್ ಯು ಅನ್ನೋದು ದೇವರು ನಿಮ್ಮೊಟ್ಟಿಗಿರಲಿ ಅನ್ನುವ ಮಾತನ್ನು ಸಿಂಪಲ್ ಆಗಿ ಗುಡ್ ಬಾಯ್, ಇಲ್ಲವೇ ನಿನಗೆ ಶುಭವಾಗಲಿ, ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಮುಕ್ತಾಯ, ಒಳ್ಳೆಯ ಮುಕ್ತಾಯವನ್ನು ಸೂಚಿಸುವಂಥದ್ದೇ ಗುಡ್ ಬಾಯ್. ಹೇಗೆ ಗಾಡ್ ಬಿ ವಿತ್ ಯು ಗುಡ್ ಬಾಯ್ ಆಯಿತೋ ಅದೇ ರೀತಿಯಾಗಿ ಈ ಹೋಲಿ ಫ್ರೈಡೇ, ಸಾರೋಫುಲ್ ಫ್ರೈಡೇ, ಅದು ಕೂಡ ಗುಡ್ ಫ್ರೈಡೇ ಆಗಿ ಮಾರ್ಪಟ್ಟಿತು. ಶುಭ ಶುಕ್ರವಾರ. ಅನೇಕರಿಗೆ ಅಂದ್ಕೊಳ್ಬೋದು, ಇವರ ದೇವರು ಇಲ್ಲವೇ ಯೇಸು ಸತ್ತಿದ್ದವರಿಗೆ ಶುಭ ಹೇಗೆ ಆಗುತ್ತದಪ್ಪ, ಇವರಿಗೇನೂ ಗೊತ್ತಿಲ್ಲ ಅಂತ ಅಂದುಕೊಳ್ಳುತ್ತಾರೆ. ಅದರ ಹಿನ್ನೆಲೆ ಇತಿಹಾಸವು ಏನು ಹೇಳುತ್ತದಂದರೆ ಗುಡ್ ಫ್ರೈಡೇ ಅನ್ನುವಂಥದ್ದು ಪಾಪಿಗಳಾದ ಜನರಿಗೆ, ನೊಂದ ಜನರಿಗೆ, ದಾರಿ ಕಾಣದ ಜನರಿಗೆ, ಕತ್ತಲೆಯಲ್ಲಿದ್ದಂಥವರಿಗೆ ಕರ್ತನು ತನ್ನ ಸ್ವಪ್ರಾಣವನ್ನು ಅರ್ಪಿಸಿ ತನ್ನನ್ನು ಬಲಿ ಕೊಟ್ಟು ತನ್ನ ಪ್ರಾಣವನ್ನು ತಾನೇ ದಾರಿ ಎರೆದು ನಮ್ಮನ್ನು ಬಿಡಿಸಿಕೊಂಡದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದುವಾಗ ಯೇಸುವು ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಈ ವಾಕ್ಯವನ್ನು ನಿಧಾನವಾಗಿ ನೀವು ಓದುವಾಗ ಎಷ್ಟು ಅರ್ಥಭರಿತವಾಗಿದೆ ಪ್ರಿಯ ದೇವಜನವೇ. ನನ್ನ ಮನೆಯಲ್ಲಿ ಒಂದು ಬೀನ್ಸ್, ನನ್ನ ಮನೆಯ ಪಕ್ಕದಲ್ಲಿ ಒಂದು ಬೀನ್ಸ್ ಬೆಳೆದಿತ್ತು. ಅದನ್ನು ನಾನು ಕೀಳದೆ ಚೆನ್ನಾಗಿ ಇಟ್ಟಿದ್ದೆ. ಅದು ಚೆನ್ನಾಗಿ ಬೆಳೆದು ದಪ್ಪವಾಗಿ ಬೀನ್ಸ್ ಆಗಿ ಆಯಿತು. ಅದನ್ನು ಕಿತ್ತು ಒಣಗಿದ ಮೇಲೆ ನಾನು ಕಿತ್ತು ಮನೆಯಲ್ಲಿ ಕಿಟಕಿಯಲ್ಲಿ ಇಟ್ಟಿದ್ದೆ. ಕೆಲವು ದಿನಗಳಾದ ಮೇಲೆ ಒಂದು ಪಾಟನ್ನು ತೆಗೆದುಕೊಂಡು ಆ ಪಾಟಲ್ಲಿ ಆ ಬೀಜಗಳನ್ನು, ಸುಮಾರು ದಿನಗಳಾದ ಮೇಲೆ ಪಾಟಲ್ಲಿ ಆ ಬೀಜಗಳನ್ನು ಹಾಕಿದೆ. ಅದು ಹುಟ್ಟಿದಾಗ ಹೇಗೆ ಬಂತು ಗೊತ್ತಾ? ಕಳಿಯಾಗಿ ಬಂತು. ಒಳ್ಳೆ ಅದನ್ನು ನೋಡುವಾಗ ಎಷ್ಟು ಅಗಲ ಎಲೆ, ಪ್ರಾರಂಭದಲ್ಲಿಯೇ ಅದನ್ನು ನೋಡುವಾಗ ತುಂಬ ಸಂತೋಷವಾಯಿತು. ನನ್ನ ಪ್ರಿಯ ದೇವಜನವೇ, ಆ ಬೀಜ ನನ್ನ ಬಳಿಯಲ್ಲಿ ಕಿಟಕಿಯಲ್ಲೇ ಇದ್ದಿದ್ದರೆ, ಅದು ಆ ಒಂದು ಕಾಯಿಯಲ್ಲೇ ಇದ್ದರೆ ಅದು ಕೆಡುವುದಿಲ್ಲ, ಅದು ಹಾಗೇ ಇರ್ತಾ ಇತ್ತು. ಆದರೆ ಅದನ್ನು ತೆಗೆದು ಭೂಮಿಯಲ್ಲಿ ಹಾಕಿದಾಗ ಒಂದು ಒಳ್ಳೆ ಗಿಡವಾಗಿ ಅದು ಬೆಳೆಯಿತು. ನನ್ನ ಪ್ರಿಯರೇ, ಇದು ಏನು ಅರ್ಥ ಆಗುತ್ತೆ ಗೊತ್ತಾ? ಯೇಸು ಸ್ವಾಮಿ ಕೂಡ ಈ ಭೂಮಿಯಲ್ಲಿ ಗೋಧಿಯ ಕಾಳನ್ನು ಹಾಗೆ ಆತನು ಮಣ್ಣಿನಲ್ಲಿ ಬೀಳದೆ ಹೋಗಿದ್ದರೆ, ಮರಣಿಸದೆ ಹೋಗಿದ್ದರೆ ಮತ್ತೆ ಜೀವವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಹೊಸತನವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಪಾಪದಿಂದ ಮಾನವ ಕುಲವು ಕಂಗೆಟ್ಟಿರುವಾಗ ದೇವರು ತನ್ನ ಅಪರೂಪವಾದ ಅಸಾಧಾರಣವಾದಂಥ ಪ್ರಣಾಳಿಕೆಯ ಮೇರೆಗೆ ಯೇಸುವನ್ನು ಇಲ್ಲಿ ನೋಡಿರಿ. ಯೇಸುವು ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ಹೇಗೆ ನಾವು ನೋಡುತ್ತೇವೆ? ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆ ಬೀಜ ಒಂದು ಹೊಸ ಗಿಡವಾಗಿ ಬರುವಾಗ ಅದನ್ನು ನೋಡುವಾಗಲೇ ಖುಷಿ ಆಗ್ತದಲ್ವಾ? ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಮರಣಿಸುವುದು ಸುಲಭ ಅಲ್ಲ, ಅದು ಸಾಯುವುದು. ನಮಗೆ ಒಂದು ಬೀಜವನ್ನು ಹಾಕುವಾಗ ಅದು ಕೊಳೆತು ಹೋಗ್ತದೆ, ಅದು ಭೂಮಿಯಲ್ಲಿ ಹೊರಟು ಹೋಗ್ತದೆ. ಆದರೆ ಚಿಗುರುವಾಗ, ಮತ್ತೊಂದು ಮೊಳಕೆ ಒಡೆಯುವಾಗ ಸಂತಸ ತರುತ್ತದೆ. ಹಾಲೆಲೂಯ. ಹಾಗೇನೆ ಯೇಸು ಸ್ವಾಮಿ ಕೂಡ ಆತನು ಮರಣಿಸಿದ್ದರಿಂದಲೇ, ಆತನು
ನೋವನ್ನು ಅನುಭವಿಸಿದ್ದರಿಂದಲೇ, ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಆದಿಕಾಂಡದಲ್ಲಿ ಹೇಳುವ ಪ್ರಕಾರವಾಗಿ ಮನುಷ್ಯರು ಮಾಡಿದ ತಪ್ಪಿನ ನಿಮಿತ್ತವಾಗಿ ಅವರು ಏನಾಗ್ಬಿಟ್ರು, ಪಾಪಕ್ಕೆ ಒಳಗಾಗ್ಬಿಟ್ರು. ಅವರನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲದ ಆಯಿತು. ಹೌದು ಪ್ರಿಯ ದೇವಜನವೇ, ಆ ಮರದ ಹಣ್ಣಿನಿಂದ ಪಾಪವನ್ನು ಮಾಡಿ ದೇವರಿಗೆ ದೂರವಾದರು. ಅದೇ ರೀತಿ ಮರದ ಮೇಲೆ ತೂಗು ಹಾಕಲ್ಪಟ್ಟಂಥ ಯೇಸು ಸ್ವಾಮಿ ಕೂಡ ನಿಮ್ಮ ನನ್ನ ಪಾಪಗಳನ್ನು ಹೊತ್ತನು. ಆತನು ಮೃತಪಟ್ಟದ್ದರಿಂದಲೇ, ಮರಣಿಸಿದ್ದರಿಂದಲೇ ನಮಗೆ ಏನಾಗುತ್ತದೆ, ಜೀವ ಬಂತು, ಮಾನ ಪ್ರಭಾವಗಳು ದೇವರಿಗೆ ಉಂಟಾದವು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅನೇಕರಲ್ಲಿ ಒಂದು ಶುಭ ಶುಕ್ರವಾರ ಎಂದರೆ ಒಂದು ಆರಾಧನೆ, ಒಂದು ದೇವರ ಧ್ಯಾನ, ವಾಕ್ಯ ಧ್ಯಾನ ಮುಗೀತು. ಆದರೆ ದೇವಜನರೇ, ನೀವು ಜ್ಞಾಪಕ ಇಟ್ಟುಕೊಳ್ಳ್ರಿ, ಈ ದಿನವಾದರೂ ಸಮಯವನ್ನು ತೆಗೆದುಕೊಂಡು ವಾಕ್ಯವನ್ನು ಆಲಿಸಿರಿ, ಕೊನೆಯ ಕೆಲವು ಮಾತುಗಳನ್ನು ಗಮನಿಸಿರಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿದ ಮಾತುಗಳ ಒಂದೊಂದು ಸ್ಪಷ್ಟವಾದಂಥ ಅರ್ಥವನ್ನು ಕೊಡುವಂಥ ಪದಗಳನ್ನು ನಿಮಗೆ ನಾನು ತಿಳಿಸಲಿಕ್ಕೆ ಹೋಗುತ್ತಾ ಇದ್ದೇನೆ. ಯೇಸು ಸ್ವಾಮಿ ಮಾಡಿದ ತ್ಯಾಗವನ್ನು ಈ ದಿನವಾದರೂ ಧ್ಯಾನಿಸೋಣ. ಇದೇನು, ಇವತ್ತು ಮರಣಿಸಿದರಾ ಮತ್ತೆ ಎಷ್ಟು ಸಾರಿ ಆತನನ್ನು ಶಿಲುಬೆಗೆ ಹಾಕುತ್ತೀರಿ, ಇದೆಲ್ಲ ಅಗತ್ಯವಿದೆವಯ ಎಂದು ಕೆಲವರು ಮಾತಾಡಿಕೊಳ್ಳಬಹುದು. ಆದರೆ ಆತನು ಪಟ್ಟ ಪಾಡು, ಆತನ ಶಿಲುಬೆಯ ಮರಣದಲ್ಲಿ ನಾವು ಪಾಲುಗಾರರಾಗಲಿಲ್ಲವಾದರೆ ಆತನ ಮಹಿಮೆಯಲ್ಲಿ ನಮಗೂ ಕೂಡ ಪಾಲಿಲ್ಲ. ಏನು ನಾವೇನು ಒತ್ತುಕೊಳ್ಳಕ್ಕೆ ಹೋಗಲ್ಲ. ಶಿಲುಬೆಯನ್ನು ಒತ್ತುಕೊಳ್ಳುವುದು, ಏನು ಹಿಂಸೆಯನ್ನು ಪಡುವಂಥದ್ದು, ಯಾತನೆ ಪಡುವುದು, ಇದು ನಾವು ಮಾಡೋದಿಲ್ಲ. ಬದಲಾಗಿ ನಮಗಾಗಿ ಕರ್ತನು ಉಗಿಸಿಕೊಂಡ ಉಗುಳು, ನೋಯಿಸಿಕೊಂಡ ನೋವು, ತಿರಸ್ಕರಿಸಲ್ಪಟ್ಟ ತಿರಸ್ಕಾರ, ಹಿಡುಕೊಡಲ್ಪಟ್ಟಂಥ ನಂಬಿಕೆ ದ್ರೋಹ, ಆಘಾತ, ಇವೆಲ್ಲವನ್ನು ನಾವು ನೋಡುವಾಗ ದೇವರೇ, ನಾನು ಆ ರೀತಿ ಇರಬಾರ್ದಪ್ಪ, ನಾನು ಆ ರೀತಿಯಾಗಿರಬಾರ್ದಪ್ಪ. ನೆನ್ನೆ ದಿನದಲ್ಲಿ ನೀವು ನೋಡಿದ್ರಿ, ಏನಂದರೆ ಇಸ್ಕರಿಯೋತನಂತೆ ಅಲ್ಲ, ನೀವು ಪೇತ್ರನಂತೆ ಇರಬೇಕು ಅಂತ ಹೇಳಿದೆ. ಇವತ್ತು ನಾವು ನೋಡುತ್ತೇವೆ, ಪೇತ್ರನು ಕೂಡ ಯೇಸುವನ್ನು ಅಲ್ಲಗೆಳೆದಿದ್ದಾನೆ. ಅಲ್ಲಗೆಳೆದು ಯೇಸು ನನಗೆ ಯಾರೋ ಗೊತ್ತಿಲ್ಲ ಅಂತ ಹೇಳಿದರು. ಯೇಸು ಸ್ವಾಮಿ ಒಂದು ಮಾತನ್ನು ಪೇತ್ರನಿಗೆ ಹೇಳಿದರು, ಪೇತ್ರ, ಮುಂಜಾನೆ ಕೋಳಿ ಕೂಗುವುದರೊಳಗಡೆ ನೀನು ನನ್ನನ್ನು 3 ಸಾರಿ ನಾನು ಅರಿಯೇ ಎಂದು ಹೇಳುತ್ತೀ ಎಂದು ಹೇಳಿದರು. ಎಂಥ ಮಾತಲ್ವ. ಪೇತ್ರನು, ಸ್ವಾಮಿ ನಾನು ನಿನಗೋಸ್ಕರ ಪ್ರಾಣ ಬೇಕಾದರೂ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ ಆ ಪೇತ್ರನು 3 ಸಾರಿ ಯೇಸು ನನಗೆ ಯಾರೋ ಗೊತ್ತಿಲ್ಲ, ನಾನು ಅರಿಯೇ ಎಂದು ಹೇಳಿದನು. ಯೇಸು ಸ್ವಾಮಿ ಇದನ್ನೇ ಮುಂಚೆ ಹೇಳಿದರು, ಪೇತ್ರ ನೀನು ಈ ಥರ ಮಾಡುವುದಕ್ಕಿಂತ ಮುಂಚೆ, ಅಂದರೆ ಈ ಥರ ಮಾಡುವಷ್ಟರಲ್ಲಿ ಕೋಳಿ ಕೂಗ್ತದೆ, ಇಂಥ ಟೈಮ್ಗೆ ಅಂತ ಹೇಳಿದರು. ಯಾವಾಗ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಈ ಪೇತ್ರನು ನೆನೆಸಿಕೊಂಡನು, ಹೋಗಿ ಅಳುತ್ತಾ ಗೋಳಾಡುತ್ತಾ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಪ್ರಾಣಕ್ಕೋಸ್ಕರ, ನನ್ನ ಮರ್ಯಾದೆಗೋಸ್ಕರ, ನನ್ನ ಜೀವಕ್ಕೋಸ್ಕರ ನನ್ನ ಕರ್ತನಾಗಿರುವ ನಿನ್ನನ್ನು ಅರಿಯನೆಂದು 3 ಸಾರಿ ಹೇಳ್ಬಿಟ್ನಲ್ಲ ಎಂದು ಬಹಳವಾಗಿ ಘೋರವಾಗಿ ಅಳುತ್ತಾನೆ. ಇವತ್ತು ನಮ್ಮ ಜೊತೆಯಲ್ಲಿ ನೆನ್ನೆ ಇದ್ದವರು, ಇದುವರೆಗೂ ಚೆನ್ನಾಗಿದ್ದವರು ನಾವು ನೋಡುತ್ತೇವೆ ಇಲ್ಲದೆ ಹೋಗುತ್ತಾರೆ. ನಮ್ಮನ್ನು ತಿರಸ್ಕಾರ ಮಾಡುತ್ತಾರೆ, ಚೂರಿ ಹಾಕುವಂಥದ್ದೇ ಮಾಡುತ್ತಾರೆ. ನಮಗೆ ಒಳ್ಳೆಯದನ್ನು ಹೇಳುವಂತೆ ಇದ್ದು ನಮ್ಮ ಕುರಿತಾಗಿಯೇ ಬೇರೆಯವರಿಗೆ ಹೇಳಿಕೊಟ್ಟು ಬಿಡುತ್ತಾರೆ. ನಮಗೆ ವಿರೋಧಿಗಳಾಗಿಬಿಡುತ್ತಾರೆ. ಯಾರೂ ಯಾರಿಗೂ ಶತ್ರುಗಳಲ್ಲ, ಯಾರೂ ಯಾರಿಗೂ ಮಿತ್ರರೂ ಅಲ್ಲ ಅನ್ನುವಂತೆ. ಎಲ್ಲಿ ಯಾವಾಗ ಶತ್ರುಗಳು ಯಾವಾಗ ಮಿತ್ರರು ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಹೀಗೆ ನೋಡುವಾಗ ಜನರಿಂದ ತಿರಸ್ಕಾರ, ಶಿಷ್ಯರುಗಳಿಂದ ತಿರಸ್ಕಾರ, ಶಿಷ್ಯರಿಂದ ನಂಬಿಕೆ ದ್ರೋಹ, ಇದು ಜನರಿಂದ ಬಹಳ ಹಿಂಸೆ, ಸೈನಿಕರಿಂದ ಹಿಂಸೆ ನೋಡುವಾಗ ಮಧ್ಯರಾತ್ರಿ ಹಿಡಿಯಲ್ಪಟ್ಟು ರಾತ್ರಿಯೆಲ್ಲ ನಿದ್ರೆ ಮಾಡಲಿಕ್ಕೆ ಆತನನ್ನು ಬಿಡಲಿಲ್ಲ. ದೇವಜನವೇ, ರಾತ್ರಿಯೆಲ್ಲ ನಿಮಗೆ ನಿದ್ರೆ ಮಾಡಲಿಲ್ಲ ಅಂದರೆ ದಿನ ಹೇಗಿರುತ್ತೆ ಹೇಳಿ? ಹೇಗಿರುತ್ತೆ? ಅದು ಬರೀ ನಿದ್ರೆ ಅಲ್ಲ, ಆತನನ್ನು ಹಿಂಸಿಸುವುದು, ಕೆರಳಿಸುವುದು, ನೋಯಿಸುವುದು, ಹೊಡೆಯುವುದು ಎಲ್ಲವನ್ನ ಮಾಡ್ತಾಯಿದ್ರು ರಾತ್ರಿ ಎಲ್ಲ. ಅವರೇನೋ ಒಬ್ಬರು ಎದ್ದು ಒಬ್ಬರು ಮಲ್ಕೊಂಡು ಮಾಡಿರ್ಬೋದು, ಆದರೆ ರಾತ್ರಿಯೆಲ್ಲ ನಿದ್ರೆ ಮಾಡಲಿಕ್ಕೆ ಬಿಡಲಿಲ್ಲ. ಮುಂಜಾನೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ.
ಒಂದು ತಪ್ಪಿದಸ್ತನಂತೆ, ಏನು ಮರ್ಯಾದೆ ಇಲ್ಲದವನಂತೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಪಿಲಾತನಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅಲ್ಲಿಗೆ ಹೋಗ್ರಿ, ಅಲ್ಲಿಂದ ಇಲ್ಲಿಗೆ ಹೋಗ್ರಿ ಅಂತ ಹೇಳಿ ಆತನನ್ನು ಎಳೆದಾಡ್ತಾ ಇದ್ದಾರೆ. ಆನಂತರ ಕೊರಡೆಯ ಏಟುಗಳು, ಆ ಕೊರಡೆಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ವಿಡಿಯೋ ಮಾಡಬೇಕಾಗ್ತದೆ. ಅವರು ಹೊಡೆದಂಥ ಚಾಟಿಗೆ ಏನಾಗಿತ್ತು ಗೊತ್ತಾ? ಆ ಚಾಟಿಯ ಮಧ್ಯದಲ್ಲಿ ಏನಾಗಿತ್ತು? ಒಂದು ಕಲ್ಲುಗಳನ್ನು ಮತ್ತು ಎಲುಬಿಗಳ ಚೂರುಗಳನ್ನು, ಕಬ್ಬಿಣದ ಚೂರುಗಳನ್ನು ಇಟ್ಟು ಮನುಷ್ಯನಿಗೆ ಒಡೆದಾಗ ರಕ್ತವು ಕಿತ್ತುಕೊಂಡು ಬರಬೇಕು, ಆ ರೀತಿಯಾಗಿ ಸಿದ್ಧ ಮಾಡಿದ್ದರು. ಒಂದು ರಾತ್ರಿಯಲ್ಲಿ ಹಿಡಿದು ಆತನನ್ನು ನಿದ್ರೆಯಿಲ್ಲದ ಮಾಡಿದರು, ಆತನನ್ನು ಅಪಹಾಸ್ಯ ಮಾಡಿದರು, ಆತನನ್ನು ಒಡೆದರು, ಆತನನ್ನು ನೋಯಿಸಿದರು, ಮುಂಜಾನೆಯಲ್ಲಿ ಎಳೆದಾಡಿದ್ರು, ಆಮೇಲೆ ಕೊರಡೆಗಳಿಂದ ಹಾಕಿ ಒಡೆದರು, ಮುಳ್ಳು ಕಿರೀಟವನ್ನು ಇಟ್ಟರು, ಆತನನ್ನು ಶಿಲುಬೆಯನ್ನು ಒರೆಸಿ ಆತನನ್ನು ಬಾಧಿಸುತ್ತಾ ಆ ಗೊಲ್ಗೊಥಾ ಕಡೆಗೆ, ಕಲ್ವಾರಿಯ ಕಡೆಗೆ ಎಳ್ಕೊಂಡು ಹೋದರು. ಇಷ್ಟೆಲ್ಲ ಮಾಡಿದಾಗ ದೇವಜನವೇ, ನಿಮಗೆ ಗೊತ್ತಾ, ಸುಮಾರು 700 ವರ್ಷಗಳ ಹಿಂದೇನೆ ಯೆಶಾಯನೆಂಬ ಪ್ರವಾದಿಯು ಈ ರೀತಿಯಾಗಿ ನಡೆಯುತ್ತದೆಂದು, ಈ ರೀತಿ ನಡೆಯಬೇಕೆಂದು ಏನು ಮಾಡಿದರು? ಹೇಳಿ ಬರೆದಿದ್ದರು. ಅವರು ಬರೆದಿದ್ದಲ್ಲ, ದೇವರು ಬರೆಯಿಸಿದ್ದನು. 700 ವರ್ಷಗಳ ಹಿಂದೆಯೇ ಈ ರೀತಿಯಾಗಿ ಒಬ್ಬಾತನು ಮಾನವರ ಪಾಪಗಳನ್ನು ಹೊರುವಾತನು ಈ ರೀತಿ ನಡೆಯುತ್ತದೆ ಎಂದು ಹೇಳಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 4ನೇ ವಚನದಲ್ಲಿ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು, ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಅನೇಕರೇನು ಹೇಳ್ತಾರೆ ಗೊತ್ತಾ? ಯೇಸು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಏನೂ ಅಲ್ಲ. ಯೇಸು ತಪ್ಪು ಮಾಡಿದ್ರು, ವಿರೋಧ ಮಾಡಿದರೆ, ದಂಗೆ ಎದ್ದರೆ, ಶಿಷ್ಯರುಗಳನ್ನು ಗುಡ್ಡಾಕ್ಕೊಂಡ್ರೆ, ಮನಸ್ಸಿಗೆ ಬಂದಿದ್ದು ಮಾತಾಡಿದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಅವರು ಏನು ಮಾಡಿದ್ರು? ಚೆನ್ನಾಗಿ ಕೊಟ್ಟರು, ಚೆನ್ನಾಗಿ ಶಿಕ್ಷೆ ಕೊಟ್ಟರು, ಶಿಲುಬೆಗೆ ಹಾಕಿದ್ರು, ಸಾಯಿಸಿದ್ರು, ಅಂಥವನ್ನು ಇವರು ನಂಬ್ತಾರೆ ಅಂತ ಹೇಳ್ತಾರೆ. ಆದರೆ ಅವರಿಗೆ ಬುಡಾನೂ ಗೊತ್ತಿಲ್ಲ, ಕೊನೆಯೂ ಗೊತ್ತಿಲ್ಲ. ಏನೂ ಗೊತ್ತೇ ಇಲ್ಲದಿರೋದು, ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಹೇಳಿದ ಹಾಗೆ ತುಂಬ ಆಳವಾಗಿ ತಿಳಿಯಕ್ಕೆ ಹೋದರೆ, ಯೇಸುವಿನ ಬಗ್ಗೆ ಕಲಿಯಕ್ಕೆ ಹೋದವರು ಯಾರೂ ಕೂಡ ಹಿಂದಕ್ಕೆ ಹೋಗಿಲ್ಲ, ಆತನನ್ನು ಅರಿತು ಮುಂದಕ್ಕೆ ಹೋಗಿದ್ದಾರೆ ಹೊರತು ಯಾರೂ ಆತನನ್ನು ದೂಷಿಸಲಿಕ್ಕೆ, ತಪ್ಪು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಎಷ್ಟೋ ದೇವಜನರು ಹಾಗೇನೆ ಯೇಸುವಲ್ಲಿ ತಪ್ಪು ಕಂಡುಹಿಡಿಯಬೇಕೆಂದು ಹೋಗಿ ಅವರನ್ನೇ ಅದು ಹಿಡಿದುಕೊಂಡು ಅವರ ಮನಸ್ಸನ್ನು ಮಾರ್ಪಡಿಸಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಹೇಳಲಿಕ್ಕೆ ಹೋದರೆ ಅನೇಕ ಉದಾಹರಣೆಗಳಿದ್ದಾವೆ, ಅದೆಲ್ಲ ಬೇಕಾಗಿಲ್ಲ. ಆದರೆ ನಾನು ಹೇಳೋದೇನೆಂದರೆ, ನಾವಂದುಕೊಳ್ಳುತ್ತೇವೆ ಯೇಸು ಯಾಕೆ ಶಿಲುಬೆಗೆ ಏರಿದನು ಅಂದರೆ ಅದು ಶಾಪ, ಅದು ದಂಗೆ ಎದ್ದಿದ್ದರಿಂದ, ಅದು ತಪ್ಪು ಮಾಡಿದ್ದರಿಂದ, ತನ್ನ ಜನರನ್ನು ಎತ್ತಿ ಕಟ್ಟಿದ್ದರಿಂದ, ಸುಳ್ಳುಗಳನ್ನು ಒರೆಸಿ ಆತನನ್ನು ಆ ಥರ ಆಯಿತು. ನೋಡಿ, ಇಲ್ಲಿ ಹೇಳ್ತದೆ, ನಾವಾದರೂ ಅವನು ದೇವರಿಂದ ಬಾಧಿತನು. ಯಾಕೆ? ಅಲ್ಲಿ ಹೌದು, ಶಿಲುಬೆ ಮೇಲೆ ಯೇಸು ಸ್ವಾಮಿನೇ ಹೇಳಿದ್ರಲ್ವ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಅಂತ ಹೇಳಿದ್ರಲ್ವ. ಹಾಗಾದರೆ ದೇವರೂ ಬಿಟ್ಬಿಟ್ಟಿದ್ದಾನೆ ಕೈ. ಆದರೆ ನಮಗೆ ಗೊತ್ತು, ಅದು ಪ್ರವಾದನೆ ನೆರವೇರುವುದಕ್ಕಾಗಿ ಹೇಳಿದ ಮಾತು. ದೇವರು ಆತನನ್ನು ಒಂದು ಕ್ಷಣ ಕೈ ಬಿಟ್ಟಂತೆ ಅನಿಸಿದರು. ಯಾಕೆಂದರೆ ಮಾನವರ ಪಾಪವು ದೇವರನ್ನು ಮುಟ್ಲಿಕ್ಕಾಗಲ್ಲ. ಮಾನವರ ಪಾಪವು ಯೇಸುವಿನ ಮೇಲೆ ಹೊರಿಸಲ್ಪಟ್ಟದ್ದರಿಂದ ಆತನು ಕೈ ಬಿಡಲ್ಪಟ್ಟಂತೆ ಆಯಿತು. ನಾವೇನಂದುಕೊಳ್ಳುತ್ತೇವೆ? ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಾವು ಭಾವಿಸಿಕೊಂಡಿರುವುದು ಅದು. ಆದರೆ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಶುಭ ಶುಕ್ರವಾರ ಎನ್ನುವುದು ಯಾಕೆ ಶುಭ ನಮಗೆ ಗೊತ್ತಾ? ನಮ್ಮನ್ನು ಅಂಧಕಾರದಿಂದ, ನಮ್ಮನ್ನು ಪಾಪದಿಂದ, ನಮ್ಮನ್ನು ಸೈತಾನನ ಕಟ್ಟುಗಳಿಂದ, ನಮ್ಮನ್ನು ಶಾಪದ ಸರಪಳೆಗಳಿಂದ, ನಮ್ಮನ್ನು ಲೌಕಿಕವಾದ ಅಂಧಕಾರ ಶಕ್ತಿಗಳಿಂದ ಬಿಡಿಸಿದ ನಿಮಿತ್ತವಾಗಿ ನಮಗೆ ಅದು ಶುಭವಾಯಿತು. ಆತನಿಗೆ ನೋವಾಗಿದ್ದರೂ ಕೂಡ ಆತನಿಂದ ನಮಗೆ ಬಿಡುಗಡೆಯಾಯಿತು ಎಂದು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನಿಂದ ನೋಡುತ್ತೇವೆ, ನಮ್ಮ ಸಂಕಟಗಳು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ದೇವರಿಗೆ ಸ್ತೋತ್ರ. ಮಾತ್ರವಲ್ಲದೆ ಮುಂದೆ ನೋಡುತ್ತೇವೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು.
ಆತನು ಜಜ್ಜಲ್ಪಟ್ಟಿದ್ದು, ಆತನು ಪೆಟ್ಟು ತಿಂದಿದ್ದು ಯಾಕಪ್ಪ ಅಂದರೆ ನಮ್ಮ ನಿಮಿತ್ತವಾಗಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇದನ್ನು ಆತನು ಮಾಡಿದ ತಪ್ಪನಿಂದಲ್ಲ. ಬೈಬಲ್ ಸ್ಪಷ್ಟವಾಗಿ ಇದನ್ನು 700 ವರ್ಷಗಳ ಹಿಂದೆ ಹೇಳುತ್ತಾ ಇದೆ. ನಮ್ಮ ನಿಮಿತ್ತವಾಗಿ. ಸಹೋದರಿ ಸಹೋದರರೇ, 2000 ವರ್ಷಗಳ ಹಿಂದೆ ಆತನು ಅನುಭವಿಸಿದ ನೋವು ಅದು ಹಳೆಯದಾಗೋಯ್ತು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲ್ಲ. ಪ್ರತಿ ಕಾಲಘಟ್ಟದಲ್ಲಿ ಮನುಷ್ಯರಾಗಿರುವ ನಮಗೆ ಸಂಬಂಧಪಟ್ಟದ್ದು. ಕೆಲವು ಸಾರಿ ಗುಡ್ ಫ್ರೈಡೆಯನ್ನು ನೋಡಲಿಕ್ಕೂ ಕೆಲವರಿಗೆ ಜೀವ ಇರೋದಿಲ್ಲ. ಯಾಕೆಂದರೆ ಅವರ ಕಾಲವು ದೇವರ ಚಿತ್ತದಂತೆ ಮುಕ್ತಾಯವಾಗಿರುತ್ತದೆ. ಹಾಗಾದರೆ ನಿಮಗೂ ನನಗೂ ಈ ಗುಡ್ ಫ್ರೈಡೆ ದಿನದಲ್ಲಿ ದೇವರ ನಾಮವನ್ನು ಸ್ಮರಣೆ ಮಾಡ್ತಾ ಇದ್ದೀವಂದರೆ, ನಿಮಗಾಗಿ ನನಗಾಗಿ ಆತನು ಬಾಧೆಪಟ್ಟನು, ಪೆಟ್ಟನ್ನು ತಿತ್ತನು, ಅವಮಾನಪಟ್ಟನು, ಮರಣವನ್ನು ಅನುಭವಿಸಿದನು, ಆತನು ಜಡಿಯಲ್ಪಟ್ಟನು ಎಂದು ನೋಡುತ್ತಾ ಇದ್ದೇವೆ. ಮುಂದೆ ಹೇಳುತ್ತದೆ, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡಿ, ಈ ಪದಗಳನ್ನು ಗಮನಿಸಿರಿ. ಅನುಭವಿಸಿದನು, ಜಜ್ಜಲ್ಪಟ್ಟನು, ತಿಂದನು, ಬಾಧಿತನಾದನು, ಆ ಕಷ್ಟಗಳನ್ನು ಅನುಭವಿಸಿದನು. ಈ ಎಲ್ಲ ಕಾರ್ಯಗಳು ಯೇಸು ಸ್ವಾಮಿ ನಿಮ್ಮನ್ನು ನನ್ನನ್ನು ಬಿಡಿಸುವುದಕ್ಕೋಸ್ಕರ ಆತನು ಮಾಡಿದ್ದರಿಂದಲೇ ಅದು ಗುಡ್ ಫ್ರೈಡೆಯಾಗಿ, ಶುಭ ಶುಕ್ರವಾಗಿ, ಪವಿತ್ರ ಶುಕ್ರವಾರವಾಗಿ, ಜಯದ ಶುಕ್ರವಾರವಾಗಿ ಅನೇಕ ಪದಗಳಿಂದ ಅದು ಕರೆಯಲ್ಪಡುತ್ತದೆ. ದಿನದಲ್ಲಿ ಪ್ರಾಮುಖ್ಯತೆ ಇಲ್ಲ. ಯೇಸುವಿನ ಮರಣದಿಂದ ಆ ಶುಕ್ರವಾರಕ್ಕೇ ಒಂದು ಪ್ರಾಮುಖ್ಯತೆ ಬಂದುಬಿಡ್ತು. ಶುಕ್ರವಾರ ಅನ್ನುವಾಗ ಒಂದು ಬಲ, ಉಪವಾಸದ ದಿನ, ಒಂದು ನಮ್ಮ ಪಾಪಗಳು, ಶಾಪಗಳು, ಶೋಧನೆಗಳು ಎಲ್ಲವೂ ಜಡಿಯಲ್ಪಟ್ಟು ಬಿಡುಗಡೆ, ಉತ್ತರವು ಕೊಡಲ್ಪಟ್ಟಂಥ ದಿನ ಶುಭ ಶುಕ್ರವಾರ ಎಂಬುದಾಗಿ. ಅಲ್ಲಿ ಮುಂದೆ ಹೇಳುತ್ತದೆ, ವಾಕ್ಯ ಹೇಳುವಂಥ ಮಾತು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಕರ್ತನು ಅವನ ಮೇಲೆ ಹಾಕಿದನು. ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲಿಲ್ಲ. ವದ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ನೋಡಿದ್ರೆ ಯೇಸು ಸ್ವಾಮಿ ಯಾಕೆ ಬಾಯಿ ತೆರೆಯಲಿಲ್ಲ? ನಿಮ್ಮ ನನ್ನ ನಿಮಿತ್ತವಾಗಿ ಎಲ್ಲವನ್ನು ಸಹಿಸಿಕೊಂಡನು. ಇಂಥ ದೇವರು ಎಲ್ಲಿದ್ದಾನೆ ದೇವಜನವೇ? ನಮ್ಮನ್ನು ಪಕ್ಕಕ್ಕೆ ಸರಿಸಿ ನಮ್ಮ ಜಾಗವನ್ನು ತೆಗೆದುಕೊಂಡು ತನ್ನ ಕೈಯಿಂದ ಉಂಟು ಮಾಡಿದಂಥವನ್ನು ತನ್ನ ಕೈಯಾರ ರಕ್ಷಿಸುವುದಕ್ಕಾಗಿ ಭೂಮಿಗೆ ಬಂದನೇ. ಆ ಯೇಸುವಿಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯ? ಆತನು ಮಾಡಿದ ತ್ಯಾಗಕ್ಕೆ ನಾವು ಏನು ಕೊಡಲಿಕ್ಕೆ ಸಾಧ್ಯ? ಅನೇಕ ಸಾರಿ ಸ್ವಲ್ಪ ಕಾಲ ಇರುವ ನಮ್ಮ ಜೀವಿತಕ್ಕೂ, ಆರೋಗ್ಯಕ್ಕೂ, ಹಣಕ್ಕೂ, ಆಸ್ತಿಗೂ, ಐಶ್ವರ್ಯಕ್ಕೂ, ಆಶೀರ್ವಾದಕ್ಕೂ ನೋಡಿಬಿಟ್ಟು ದೇವರನ್ನ ತೆಗಳುತ್ತೇವೆ. ಬೆಲೆ ಕಟ್ಟಲಾರದಂಥ ಪಾಪ, ಶಾಪ, ಆ ನರಕದ ಬಾಗಿಲಿನಿಂದ ದೇವರು ನಮ್ಮನ್ನು ತಪ್ಪಿಸಿ ಬಿಡುಗಡೆಯ ಮಾರ್ಗವನ್ನು ಏರ್ಪಡಿಸಿದ್ದಾನಲ್ವಾ? ದಾರಿ ಇಲ್ಲದೆ ಇದ್ದು ಆ ಶಿಲುಬೆಯ ಮೂಲಕ ಡೊಂಗರಕ್ಕೆ ಹಾಕಿ ಆ ಕಡೆ ಇರುವಂಥ ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನು ಮರು ಏರ್ಪಡಿಸಿದನಲ್ಲವಾ? ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಅಲ್ಲಿ ವಾಕ್ಯ ಹೇಳುತ್ತದೆ, ಆತನು ಬಾಯಿ ತೆರೆಯಲಿಲ್ಲ, ನಮ್ಮ ನೋವನ್ನು ಆತನು ಅನುಭವಿಸಿದನು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ. ದೇವಜನವೇ, ಇಬ್ರಿಯ 2:6 ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ನಾವೆಷ್ಟರವರು? ನಾನೆಷ್ಟರವನು ದೇವಜನವೇ? ನಾನು ಯಾವಾಗಲೂ ಪ್ರತಿನಿತ್ಯ ನಾನು ನೆನೆಸ್ಕೊಳ್ತೇನೆ, ದೇವರೇ ನಾನೆಷ್ಟರವನು? ದೇವರೇ, ನನಗೆ ಎಷ್ಟೋ ಜನರ ಪ್ರೀತಿಯನ್ನು ಕೊಟ್ಟಿದ್ದಿ, ಎಷ್ಟೋ ಜನರ ಪ್ರಾರ್ಥನೆಗಳಿದ್ದಾವೆ, ಎಷ್ಟೋ ಜನರಿಗೆ ಒಂದು ಆಶೀರ್ವಾದವಾಗಿ ಅವರಿಗೋಸ್ಕರ ಪ್ರಾರ್ಥಿಸುವಂಥ, ಮಾತನಾಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದೀಯಲ್ಲಪ್ಪ. ಅಲ್ಪನಾದ ನನ್ನನ್ನು ಈ ಸ್ಥಾನಕ್ಕೆ ತಂದಿದ್ದಕ್ಕಾಗಿ ಸ್ತೋತ್ರಪ್ಪ. ನಾನೆಷ್ಟರವನು? ನೀವೆಷ್ಟರವರು? ನಾವೇನಾದರೂ ಭೂಮಿಯ ಮೇಲೆ 1000 ಕೋಟಿ ವರ್ಷಗಳು ಬದುಕಿ ಸಾಧನೆ ಮಾಡಿ ಉಳಿಸಿಕೊಂಡು ಇರುವಂಥವರ? ಮಣ್ಣಿನ ಹಾಗೆ, ಗುಳ್ಳೆಯ ಹಾಗೆ, ಹುಲ್ಲಿನ ಹಾಗೆ, ಅಡವಿಯ ಹೂಗಳ ಹಾಗೆ ಶೋಭಿಸಿ ಫಲಿಸಿ ಉದುರಿ ಹೋಗುವಂಥ ನಮ್ಮ ಜೀವಿತ, ಕ್ಷಣ ಮಾತ್ರವಿರೋ ನಮ್ಮ ಜೀವಿತ. ನಮ್ಮ ಕ್ಷಣ ಮಾತ್ರದ ಜೀವಿತವನ್ನು ರಕ್ಷಿಸುವುದಕ್ಕಾಗಿ ಆತನೇ ಎಲ್ಲವನ್ನು ಪ್ಲ್ಯಾನ್ ಮಾಡಿ
ಪ್ಲ್ಯಾನ್ಗೆ ತಕ್ಕಂತೆ ನಮ್ಮನ್ನು ನಡೆಸಿದ್ದಾರಲ್ವ, ದೇವರಿಗೆ ಸ್ತೋತ್ರ. ಈಗ ನಾವು ನೋಡುವಾಗ ಯೇಸು ಸ್ವಾಮಿ ಈ ಎಲ್ಲ ರಾತ್ರಿ ನಾನು ಹೇಳಿದ್ನಲ್ವ, ನಿದ್ದೆ ಇಲ್ಲ, ಮುಂಜಾನೆವರೆಗೂ ಆತನನ್ನು ಹಾಗೆ ಮಾಡಿದರು, ಹಿಂಸೆ ಮಾಡಿದರು, ನೋವುಪಡಿಸಿದರು. ಮುಂಚಾನೆ ಇಲ್ಲಿ ಅಲ್ಲಿ ಎಳ್ಕೊಂಡು ಹೋದರು, ಕೊರಡೆಗಳಿಂದ ಒಡೆದರು, ಆ ಮುಳ್ಳಿನ ಕಿರೀಟವನ್ನಿಟ್ಟರು, ಬಟ್ಟೆಯನ್ನು ತೆಗೆದರು, ಅವಮಾನ ಪಡಿಸಿದರು, ಶಿಲುಬೆಯನ್ನು ಒರೆಸಿದರು, ಆತನನ್ನು ಎಳ್ಕೊಂಡು ಹೋದರು, ಅಲ್ಲಿ ಮೊಳೆಗಳನ್ನು ಒಡೆದು ಆತನನ್ನು ಎತ್ತಿ ಆತನನ್ನು ಹಿಂಸಿಸಿ ಹುಳಿರಸವನ್ನು ಕೊಟ್ಟು ಆತನನ್ನು ಬಾಧಿಸಿ ಕೊನೆಗೆ ಶಿಲುಬೆಗೆ ಹಾಕಿದರು. ಆ ಶಿಲುಬೆಗೆ ಹಾಕುವಾಗ ಯೇಸು ಸ್ವಾಮಿ 7 ಮಾತುಗಳನ್ನಾಡಿದರು, ಸಪ್ತವಾಕ್ಯಗಳನ್ನಾಡಿದರು. ಮೊದಲನೆಯ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ಮೊದಲನೆಯ ಮಾತು ಕ್ಷಮೆಯ ಮಾತು. ಮೊದಲನೆಯ ಮಾತು ಕ್ಷಮೆಯ ಮಾತು. ನಾವು ನೋಡಿದ ಲೂಕ 23:34 ವಚನದಲ್ಲಿ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ ಎಂದು. ಕ್ಷಮೆಯ ಮಾತು. ಆತನ ಬಾಯಲ್ಲಿ ಹೊರಟ ಮಾತು ಶಾಪದ ಮಾತಲ್ಲ. ಅವರು ನನಗೆ ಮಾಡಲಿಲ್ಲ, ಇವರು ನನಗೆ ಮಾಡಲಿಲ್ಲ, ಇವರು ನನಗೆ ಪ್ರೀತಿ ತೋರಿಸಲಿಲ್ಲ. ಕೆಲವು ಸಾರಿ ನನಗೆ ಬಹಳ ವೇದನೆ ಉಂಟಾದಂಥ ಪರಿಸ್ಥಿತಿಗಳು ನನಗುಂಟು. ಇದು ನನಗೇ ದೇವ್ರ ವಾಕ್ಯ ಹೇಳ್ತದೆ. ದೇವರೇ, ರಾತ್ರಿಗಳೆಲ್ಲ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಹಾಕಿದ್ರೆ ಜನರು ಇದನ್ನು ನೋಡಲಿಲ್ವಲ್ಲ ಎಂದು ದುಃಖ ಪಡ್ತಾ ಇರ್ತೀನಿ, ನೋವು ಪಡ್ತಾ ಇರ್ತೀನಿ. ಅವಾಗ ಅಂದ್ಕೊಳ್ತೀನಿ, ಬೇಡಪ್ಪ, ನಾವು ತುಂಬ ಕಷ್ಟಪಡೋದು ಬೇಡ ಅನಿಸುತ್ತದೆ. ಆದರೆ ನಾವು ಯಾಕೆ ಗೊತ್ತಾ, ಕನ್ನಡದಲ್ಲಿ ಕೂಡ ಬೇರೆ ಭಾಷೆಗಳಂತೆ ನಮಗೊಂದು ಕ್ವಾಲಿಟಿ ಆಗಿರುವಂಥ ಇನ್ಫಾರ್ಮೇಟಿವ್ ಆಳವಾದಂಥ ವಿಚಾರಧಾರೆಗಳನ್ನು ತಿಳಿಸುವಂಥ ವಿಡಿಯೋ ಆಗಬೇಕು ಅಂತ ನಾವು ಎಷ್ಟು ಪ್ರಯತ್ನ ಪಡ್ತೇವೆ. ಕೆಲವು ಸಾರಿ ಬೇಸರ ಆಗುತ್ತೆ, ಕೆಲವು ಸಾರಿ ನಮ್ಮ ಮಾತುಗಳು ಕೋಪ, ಕೆಲವು ಸಾರಿ ನಮಗೆ ಮನಸ್ಸು ಇರಿಸು ಆಗ್ತದೆ. ಆದರೆ ಯೇಸು ಸ್ವಾಮಿಯ ಮಾತು ಕ್ಷಮೆಯ ಮಾತು. ಕ್ಷಮೆಯ ಮಾತು. ಮೊದಲ ಮಾತು ಕ್ಷಮೆಯ ಮಾತು, ಎರಡನೆಯ ಮಾತು ವಿಮೋಚನೆಯ ಮಾತು. ಒಂದು ಕ್ಷಮೆಯ ಮಾತು, ಎರಡನೇದು ವಿಮೋಚನೆಯ ಮಾತು. ಎಲ್ಲಿ? ಲೂಕ 23:43 ಆ ಕಳ್ಳನಿಗೆ ಹೇಳುವ ಮಾತು, ಇವತ್ತೇ ನನ್ನೊಟ್ಟಿಗೆ ಪರದೈಸು ಇರುವಿ. ನೋಡಿ, ನಮ್ಮ ಮಾತು ಅನೇಕರಿಗೆ ಆಶೀರ್ವಾದವಾಗಿರಬೇಕು ಅಲ್ವಾ? ಕ್ಷಮೆಯ ಮಾತು ಮೊದಲನೇದು. ಎರಡನೇದು ವಿಮೋಚನೆಯ ಮಾತನ್ನು ಯೇಸು ಸ್ವಾಮಿ ಹಾಡಿದರು. ಹಾಲೆಲೂಯ. ನಿಮ್ಮನ್ನು ನನ್ನನ್ನು ವಿಮೋಚಿಸುವುದಕ್ಕಾಗಿ ಶಿಲುಬೆಯ ಮೇಲೆ ಒಬ್ಬಾತನು ಬೇಗನೆ ಆಗಿರ್ಬೋದಾದರೆ ಎಷ್ಟೋ ಕೋಟಿ ಜನರಿಗೆ ಒಂದೇನದರ ಬಹಳ ಒಂದು ಫ್ರೀಯಾಗಿ ಉಚಿತವಾಗಿ ಸ್ವಾತಂತ್ರ್ಯವನ್ನು ರಕ್ಷಣೆಯನ್ನು ಯೇಸು ಸ್ವಾಮಿ ಸಕಲ ಮಾನವರಿಗೆ ಕೊಟ್ಟಿದ್ದಾರಲ್ವಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ ಕೌಟುಂಬಿಕ ಪ್ರೀತಿಯ ಮಾತು. ಕೌಟುಂಬಿಕ ಪ್ರೀತಿಯ ಮಾತು. ಕುಟುಂಬ ಮುಖ್ಯ ಎಂದು ಹೇಳಿ ಜವಾಬ್ದಾರಿಯನ್ನು, ಆತನ ಕೌಟುಂಬಿಕ ಪ್ರೀತಿಯ ಮಾತನ್ನು ಹಾಡಿದನು. ಅದು ಮಾತನ್ನು ನಾವು ಯೋಹಾನ 19:26-27 ತಾಯಿಯ ಜವಾಬ್ದಾರಿಯನ್ನು ಶಿಷ್ಯನಿಗೆ ಕೊಡುತ್ತಾ, ಶಿಷ್ಯನಿಗೆ ತಿಗೋ ನಿನ್ನ ತಾಯಿ ಎಂದು ಹೇಳಿ ಜವಾಬ್ದಾರಿಯನ್ನು ಕೊಟ್ಟನು. ಕುಟುಂಬದ ಮೇಲಿದ್ದ ಮೇಲಿನ ಪ್ರೀತಿಯನ್ನು ತೋರಿಸಿದನು. ನಿಮ್ಮಲ್ಲಿ ಅನೇಕರಿಗೆ ಕುಟುಂಬದ ಮೇಲೆ ಪ್ರೀತಿ ಇಲ್ಲದೇ ಇರಬಹುದು. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಏಸಪ್ಪ ಶಿಲುಬೆಯ ಮೇಲೆ ಆಡಿದ ಮಾತು ಕ್ಷಮೆಯ ಮಾತು ಮಾತ್ರವಲ್ಲದೆ, ಎರಡನೇದು ವಿಮೋಚನೆಯ ಮಾತು, ಮೂರನೇದು ಕೌಟುಂಬಿಕ ಪ್ರೀತಿಯ ಮಾತು, ನಾಲ್ಕನೇದು ತ್ಯಾಗದ ಮಾತು. ನಾಲ್ಕನೆಯ ಮಾತು ತ್ಯಾಗದ ಮಾತು. ಏನಂತ? ದೇವರೇ, ಏನಪ್ಪ, ಯಾಕೆ ನನ್ನ ಬಿಟ್ಟಿಯಪ್ಪ ಎಂದು ಹೇಳುತ್ತಾ ಇದ್ದಾರೆ. ತನ್ನನ್ನು ಬರೆದು ಮಾಡಿಕೊಂಡು ತಾನು ಪ್ರವಾದನ ವಾಕ್ಯವನ್ನು ನೆರವೇರಿಸುವುದನ್ನು ನೋಡುತ್ತಾ ಇದ್ದೀವಿ. ಮಾತು ಏನೆಂದರೆ ತ್ಯಾಗದ ಮಾತು. ನಂತರದ ಮಾತು ನಾವು ನೋಡುವ ಐದನೇ ಮಾತು ಮುಕ್ತಿಯ ಮಾತು, ಬಿಡುಗಡೆಯ ಮಾತು, ಮುಕ್ತಿಯ ಮಾತು. ಏನು ಮುಕ್ತಿಯ ಮಾತು? ಹೇಳ್ತದೇನೆ, ಮುಗಿಯಿತು, ತೀರಿತು ಅಂತ ಹೇಳ್ತಾ ಇದ್ದಾನೆ. ನಾವು ಯೋಹಾನ 19:30 ಮಾತನ್ನು ನೋಡುತ್ತಾ ಇದ್ದೀವಿ. ತೀರಿತು ಎಂದು ನಾವು ನೋಡುತ್ತಾ ಇದ್ದೇವೆ. ಆರನೆಯದಾಗಿ ಶರಣಾಗತಿಯ ಮಾತು. ಏನು? ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಶರಣಾದನು, ಒಪ್ಪಿಸಿಕೊಟ್ಟನು. ಇವತ್ತು ನೀವು ನಾನು ಈ ಗುಡ್ ಫ್ರೈಡೇ ದಿನದಲ್ಲಿ ನಮ್ಮ ಜೀವಿತಗಳನ್ನು ಪೂರ್ಣವಾಗಿ ಆತನಿಗೆ ಸಮರ್ಪಿಸೋಣವಾ. ನಾನು ಜೀವಿಸುವುದಾದರೆ ನಿನಗಾಗಿ ಜೀವಿಸುತ್ತೇನಪ್ಪ, ನಾನು ಜೀವಿಸುವ ಕಾಲವೆಲ್ಲ ನಿನಗಾಗಿ ಜೀವಿಸುತ್ತೇನಪ್ಪ ಎಂದು ಹೇಳಿ ನಾವು ದೇವರ ನಾಮವನ್ನು ಘನಪಡಿಸಬೇಕಲ್ಲವ, ಮಹಿಮೆ ಪಡಿಸಬೇಕಲ್ಲವ. ಅದಕ್ಕಾಗಿ ನಾವು ಸ್ತೋತ್ರ ಮಾಡಿ ನೋಡಿ, ಶರಣಾಗತಿಯ ಮಾತು. ಏಳನೇದಾಗಿ ಪೂರ್ಣತೆಯ ಮಾತುಗಳು. ಪೂರ್ಣತೆ, ತನಗೆ ಕೊಡಲ್ಪಟ್ಟಂಥ ಮಾತನ್ನು ಆತನು ನೆರವೇರಿಸಿ
ಇಗೋ ಮುಗಿಯಿತು ತೀರಿತು ಎಂದು ಹೇಳಿ ಮುಗಿಸಿದನು. ಇವತ್ತು ನೋಡಿದ್ರ ಈ ಮಾತುಗಳು ಒಂದೊಂದು ಮಾತು, ಕ್ಷಮೆಯ ಮಾತು, ವಿಮೋಚನೆಯ ಮಾತು, ಕೌಟುಂಬಿಕ ಪ್ರೀತಿಯ ಮಾತು, ತ್ಯಾಗದ ಮಾತು, ಮುಕ್ತಿಯ ಮಾತು, ಶರಣಾಗತಿಯ ಮಾತು, ಪೂರ್ಣತೆಯ ಮಾತು, ಇದನ್ನು ನೋಡುತ್ತೇವೆ. ಇವತ್ತು ನಿಮ್ಮ ನನ್ನ ಜೀವಿತ ಈ ರೀತಿಯಾಗಿದೆಯಾ? ಕರ್ತನಲ್ಲಿ ಪ್ರಿಯರೇ, ಗುಡ್ ಫ್ರೈಡೇ ಎಂಬುದು ಹೇಗೆ ಬಂತು ಅಂತ ನೀವು ನೋಡಿದ್ರಿ, ಮತ್ತು 700 ವರ್ಷಗಳ ಹಿಂದೆಯೇ ಹೇಗೆ ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ ಅಂತ ನೋಡಿದ್ರಿ. ನಿಮ್ಮನ್ನು ನನ್ನನ್ನು ಆತನ ರಿಪ್ಲೇಸ್ ಮಾಡಿ ನಮ್ಮನ್ನು ಬಿಡಿಸಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಮತ್ತು ಶಿಲುಬೆಯಲ್ಲಿ ಆತನು ಆಡಿದಂಥ ಮಾತುಗಳ ಸಾರಾಂಶವನ್ನು ಕೂಡ ನಾನು ನಿಮಗೆ ಹೇಳಿದ್ದೇನೆ. ಒಂದು ಒಳ್ಳೆಯ ಗುಡ್ ಫ್ರೈಡೇ ನಿಮ್ಮ ಜೀವಿತದಲ್ಲಿ ಬರಲಿ, ವ್ಯತ್ಯಾಸದ ಗುಡ್ ಫ್ರೈಡೇ ಆಗಿರಲಿ, ನಿಮ್ಮನ್ನು ಕನಿಕರಿಸಲಿ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುತ್ತೀರಾ? ಪ್ರಾರ್ಥಿಸೋಣ. ಅಪ್ಪ, ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ನೀವು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಕೆಲವು ಗುಡ್ ಫ್ರೈಡೇಗಳು, ಶುಭ ಶುಕ್ರವಾರಗಳು ಬಂದು ಹೋದುವಪ್ಪ ದೇವರೇ. ಆದರೆ ಒಂದು ಸಾಧಾರಣ ಗುಡ್ ಫ್ರೈಡೇ ಅಂತೆ ಈ ಗುಡ್ ಫ್ರೈಡೇ ಆಗಿರಬಾರ್ದಪ್ಪ. ಇವರ ಕಣ್ಣೀರನ್ನು ಒರೆಸುವ ಗುಡ್ ಫ್ರೈಡೇ ಆಗಿರಬೇಕು. ಇವರ ಕಷ್ಟಗಳನ್ನು ಪರಿಹರಿಸುವ ಗುಡ್ ಫ್ರೈಡೇ ಆಗಿರಬೇಕು. ಕೈ ಬಿಡಲ್ಪಟ್ಟವರಿಗೆ ನಾನಿದ್ದೇನೆ ಮಗಳೇ ಎಂದು ಹೇಳುವಂಥ ಗುಡ್ ಫ್ರೈಡೇ ಆಗಬೇಕು. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯದ ಗುಡ್ ಫ್ರೈಡೇ ಆಗಿರಬೇಕು. ಶಾಪಗಳು ಪಾಪಗಳಲ್ಲಿರುವಂಥವರಿಗೆ ಗುಡ್ ಫ್ರೈಡೇ ಆಗಬೇಕು ಸ್ವಾಮಿ ದೇವರೇ. ನೊಂದು ನೋವುಪಟ್ಟು ಸೋತವರಿಗೆ ಒಂದು ಜಯವನ್ನು ಕೊಡುವಂಥ ಗುಡ್ ಫ್ರೈಡೇ ಆಗಬೇಕು ಸ್ವಾಮಿ. ಬ್ಯಾಡಿರುವುದೆಲ್ಲ ಗುಡ್ ಆಗಬೇಕು, ಎಲ್ಲ ಕೆಟ್ಟದ್ದೆಲ್ಲ ಒಳ್ಳೆಯದಾಗಬೇಕು, ಶಾಪವೆಲ್ಲ ಒಳ್ಳೆಯದಾಗಬೇಕು. ಯಾಕೆಂದರೆ ನೀವು ಏರ್ಪಡಿಸಿದಂಥ ಮಾರ್ಗ, ನೀವು ತೋರಿಸಿದಂಥ ಮಾರ್ಗ, ನಿಮಗೆ ಕೋಟಿ ಕೋಟಿ ವಂದನೆಗಳಪ್ಪ. ಅಪ್ಪ, ನಿನ್ನ ಪ್ರೀತಿಗೆ ನಾವು ಮನಸ್ಸೋತಿದ್ದೇವೆ. ನೀನು ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನೀವು ನಮಗಾಗಿ ಕ್ರೂಜೆಯಲ್ಲಿ ಸ್ವಪ್ರಾಣವನ್ನು ಅರ್ಪಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜಾಗವನ್ನು ನೀವು ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಿಡಿಯೋನ ಇದುವರೆಗೂ ನೋಡಿದ ಪ್ರತಿ ದೇವ ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. ಎಲ್ಲ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸಿ ಎಂದು ಬೇಡುತ್ತಾ ಇದ್ದೇವೆ. ವಾಕ್ಯವನ್ನು ಕೇಳಿ ಹಾಗೆಯೇ ನಾವು ಮುಂದಕ್ಕೆ ಹೋಗದೆ ವಾಕ್ಯದಂತೆ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಶಿಷ್ಯರು ಬಿಟ್ಟು ಓಡಿ ಹೋದರು. ದೇವರೇ, ಜೈಕಾರ ಹಾಕಿದವರೇ ಹಿಂಸಿಸಿದರು. ಇಸ್ಕರಿಯೋತ ಯೂದನು, ಪೇತ್ರನು, ಎಲ್ಲರೂ ಕರ್ತನೆ ನಿನ್ನನ್ನು ತೆಗಳಿ ಹೊರಟು ಹೋದರಪ್ಪ. ಕೇವಲ ಕೆಲವು ಸ್ತ್ರೀಯರು, ಯೋಹಾನ ಮಾತ್ರ, ಒಬ್ಬ ಶಿಷ್ಯನು, ಕೆಲವು ಸ್ತ್ರೀಯರು ಮಾತ್ರವೇ ಅಲ್ಲಿ ನಿಂತು ಇದ್ದರು ಸ್ವಾಮಿ. ಮಿಕ್ಕಿದವರು ಬೈಯಲಿಕ್ಕಾಗಿ ಬಂದಿದ್ದರು. ಆದರೆ ಕಳೆದ ದಿನಗಳಲ್ಲಿ ನಾವು ನೋಡಿದ ಹಾಗೆ ಸೃಷ್ಟಿ ಅದನ್ನು ಅರ್ಥ ಮಾಡಿಕೊಳ್ಳಿತ್ತು, ಆದರೆ ಮಾನವರು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲಪ್ಪ. ಈಗಲೂ ಮೌಢ್ಯತೆ, ಮೂಢನಂಬಿಕೆ, ವಿಗ್ರಹಾರಾಧನೆ, ಎಲ್ಲ ಆಚಾರಗಳು, ಪದ್ಧತಿಗಳ ಹಿಂದೆ ಈಗಲೂ ಕ್ರೈಸ್ತರು ಅನೇಕರು ಹೋಗುತ್ತಿದ್ದಾರೆ ಹೊರತು ನಿಜವಾದ ಕ್ರಿಸ್ತನ ಮರಣದ ಅರ್ಥವೇನು, ನಾನು ಏನು ಮಾಡಬೇಕು ಎಂದು ತಿಳಿಯದೆ ಹೋಗ್ತಾ ಇದ್ದಾರಪ್ಪ. ಈ ಶುಭ ಶುಕ್ರವಾರ ನನಗಾಗಿ ಸ್ವಪ್ರಾಣವನ್ನು ಅರ್ಪಿಸಿದ ಏಸಪ್ಪ, ನಿನಗೆ ಸ್ತೋತ್ರ. ನನ್ನನ್ನು ಬಿಡಿಸಿದ ಕರ್ತನೇ, ನಾನು ನಿನಗಾಗಿ ಜೀವಿಸುತ್ತೇನಪ್ಪ. ನನಗೆ ನೀನೇ ನಮ್ಮ ಆದ್ಯ, ನೀನೇ ಮೊದಲು, ನೀನೇ ನನ್ನನ್ನು ಒಪ್ಪಿಸುತ್ತೇನೆಂದು ಹೇಳಿ ಇವರನ್ನು ತಮ್ಮನ್ನೇ ಒಪ್ಪಿಸಿಕೊಡುವಂತೆ ಕೃಪೆಯನ್ನು ತೋರಿಸಿ. ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಾರೆ. ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ಅಗತ್ಯಗಳ ಪೂರೈಕೆ ಎಲ್ಲವನ್ನು ಒದಗಿಸಿಕೊಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಾತನು, ಕೇಳುವಾತನು, ಇನ್ನು ಮುಂದೆಯೂ ಸದುತ್ತರವನ್ನು ಕೊಡುವಾತನು, ನಡೆಸುವಾತನು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಆ ಕಲ್ವಾರಿಯ ಪ್ರೀತಿಯ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಹ್ಯಾಪಿ ಗುಡ್ ಫ್ರೈಡೇ. ಅಂದರೆ ಕ್ರಿಸ್ತನು ನಿಮಗಾಗಿ ನನಗಾಗಿ ಮಾಡಿದ ಆ ಒಂದು ಕಾರ್ಯದಲ್ಲಿ ಸಂತೋಷಿಸೋಣ. ಆದರೆ ಕ್ರಿಸ್ತನ ಮರಣದಲ್ಲಿ, ವೇದನೆಯಲ್ಲಿ, ಯಾತನೆಯಲ್ಲಿ ನಾವು ಕೂಡ ಪಾಲುಗಾರರಾಗಿ ಆತನು ಮಾಡಿದ ತ್ಯಾಗವನ್ನು ಸ್ಮರಿಸುವಂಥವರಾಗಿರೋಣ. ದೇವರು ತಾನೇ ನಿಮ್ಮ ಸಂಗಡ ಇರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.